ಬಹಳಷ್ಟು ಜನಕ್ಕೆ ಕಲ್ಪನೆನೇ ಇಲ್ಲ. ಒಂದೊಂದು ನೀವು ಹೇಳಿದ್ದು ಆರಾಧನೆ ಸ್ವಾಮಿಗಳ ವಿಷಯ. ಗೋ ಬ್ರಹ್ಮಕರ್ಮ, ಅದರ ಉಸಿರು ಜೊತೆ ನಾವು ಅಜಾಗ್ರತೆ ಮಾಡಿದ್ರೆ ಎಲ್ಲ ಉಸಿರು ನಿಂತು ಹೋಗುತ್ತೆ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಹರಿಹರದ ನಾರಾಯಣ ಆಶ್ರಮಕ್ಕೆ ಬಂದಿದ್ದೀವಿ. ಇವತ್ತು ಸದ್ಗುರು ನಾರಾಯಣ ಮಹಾರಾಜರ ಆರಾಧನೆ ನಡೀತಾ ಇದೆ. ಇವತ್ತು ಏನೇನು ಪ್ರೋಗ್ರಾಮ್ ನಡೆಯುತ್ತೆ, ಇಲ್ಲಿನ ವಿಶೇಷತೆ ಏನು, ಇಲ್ಲಿ ಏನೇನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನನ್ನ ಹಿಂದೆ ಇರೋದು ಸಮರ್ಥ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿರುವಂತ ರಾಮ ಲಕ್ಷ್ಮಣ ಸೀತೆಯ ದೇವಸ್ಥಾನ ಮತ್ತು ಮಠ. ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ಯಾಗಶಾಲೆ ಮತ್ತು ದೇವಸ್ಥಾನ 3 ಇದೆ. ಬನ್ನಿ ನೋಡೋಣ. ನಾವಿವಾಗ ನಾರಾಯಣ ಆಶ್ರಮದ ಯಾಗಶಾಲೆಯಲ್ಲಿದ್ದೀವಿ. ನಾವು ನೋಡಬಹುದು, ಇಲ್ಲಿ ಪ್ರತಿದಿನವೂ ನಿತ್ಯವಾಗಿ ಹೋಮ ಹವನಗಳು ನಡೀತಾ ಇರುತ್ತೆ, ಬೇರೆ ರೀತಿಯ ಪೂಜೆಗಳು ನಡೀತಾ ಇರುತ್ತೆ. ಸೊ ಈ ಒಂದು ಹೋಮಕುಂಡ ಏನಿದೆಯಲ್ಲ, ಇದರಲ್ಲಿ 1985ರಲ್ಲಿ ಅಶ್ವಮೇಧ ಯಾಗ ನಡೆದಿತ್ತು. ಇದೇ ಕುಂಡದಲ್ಲಿ ಅಶ್ವಮೇಧ ಯಾಗ ನಡೆದಿರೋದು. ಹಾಗೆ ಇವತ್ತಿಗೂ ಕೂಡ ಈ ಕುಂಡದಲ್ಲಿ ಹಲವಾರು ರೀತಿಯ ಹೋಮ ಹವನಗಳು ನಡೆಯುತ್ತೆ. ಈ ನಾರಾಯಣ ಗುರುಗಳ ಒಂದು ಆರಾಧನಾ ಮಹೋತ್ಸವದಲ್ಲಿ 7 ದಿನವೂ ಸಮೇತ 7 ದಿನವೂ ಒಂದು ಯಾಗ ನಡೆಯುತ್ತೆ, ಪೂಜೆಗಳು ನಡೀತಾ ಇರುತ್ತೆ. ಈ ಒಂದು ಯಾಗಶಾಲೆ ನೋಡಬಹುದು, ಇದು ನಾರಾಯಣ ಆಶ್ರಮದ ಯಾಗಶಾಲೆ ಆಗಿರುತ್ತೆ. ಸದ್ಗುರು ನಾರಾಯಣ ಮಹಾರಾಜರ ಒಂದು ತತ್ವ ಏನಿತ್ತು ಅಂದ್ರೆ ಅನ್ನದಾನ ಮತ್ತು ರಾಮನಾಮ. ಅದಕ್ಕಾಗಿನೇ ನಾವು ಇಲ್ಲಿ ನೋಡ್ಬೋದು, ಯಾವಾಗಲೂ ಸಮೇತ 365 ದಿನ ಇಲ್ಲಿ ಒಂದು ಅನ್ನದಾನ ನಡೀತಾನೆ ಇರುತ್ತೆ. ಹಾಗೂ ನೀವು ಇಲ್ಲಿ ಒಳಗಡೆ ಬಂದ್ರೆ ಮಾತ್ರ ನಿಮಗೆ ಇಲ್ಲಿ ಎಲ್ಲ ರೀತಿಯ ಅಡಿಗೆ ಒಂದು ಇದು ನೋಡ್ಕೋಬಹುದು. ಸಮರ್ಥ ನಾರಾಯಣ ಮಹಾರಾಜರ ಒಂದು ತತ್ವ ಇದ್ದಿದ್ದೆ ಅನ್ನದಾನ ಹಾಗೂ ರಾಮನಾಮ. ಸೊ ಇದಕ್ಕೋಸ್ಕರ ನಾವು ನೋಡ್ಬೋದು, ದಿನವೂ ಸಮೇತ ಇಲ್ಲಿ ಅನ್ನ ಸಂತರ್ಪಣೆ ಸೇವೆ ನಡೀತಾ ಇರುತ್ತೆ. ಹಾಗೂ ಇವತ್ತು ಏನು ಆರಾಧನೆ ಪ್ರಯುಕ್ತವಾಗಿ ಸಮೇತ ತುಂಬಾ ವಿಶೇಷವಾದ ಅಡಿಗೆಗಳು ನಡೀತಾ ಇದೆ. ತುಂಬಾ ಜನ ಇಲ್ಲಿ ಅಡಿಗೆ ಮಾಡೋರು ಇರ್ತಾರೆ. ಇಲ್ಲೆಲ್ಲ ನೋಡ್ಬೋದು. ನಾವಿವಾಗ ಸಮರ್ಥ ನಾರಾಯಣ ಗುರುಗಳ ಸಮಾಧಿ ಮುಂದೆ ನಿಂತಿದ್ದೀವಿ. ಒಳಗಡೆ ಸಮಾಧಿ ಇದೆ. ಇವಾಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಬನ್ನಿ ನೋಡೋಣ. ಸಮಾಧಿಯಿಂದ ಕೆಳಗೆ ಬಂದ್ರೆ ಇಲ್ಲಿ ನಾವು ಒಂದು ಧ್ಯಾನ ಮಂದಿರ ನೋಡ್ಬೋದು. ಧ್ಯಾನ ಮಂದಿರ ಕೂಡ ತುಂಬಾ ವಿಶ್ರಾಂತಿ ಪಡೆಯುವಂತ ಒಂದು ಸ್ಥಳ ಆಗಿದೆ. ಧ್ಯಾನಕ್ಕೆ ಕೂತ್ರೆ ಸಮೇತ ಒಂದು ಮನಃಶಾಂತಿ, ಒಂದು ಏನಂತಾರೆ ಪೀಸ್ ಅಂತಾರಲ್ಲ, ಅದು ನಿಮಗೆ ಒಂಥರ ಖುಷಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಹಿಂದ್ಗಡೆ ಧ್ಯಾನ ಮಂದಿರ ಕೂಡ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಸಮಾಧಿಯ ಒಂದು ಭಾಗ ಅಂದ್ರೆ ಸಮಾಧಿ ಫೇಸಿಂಗ್ ಸೈಡ್ ಅಲ್ಲಿ ನಾರಾಯಣ ಮಹಾರಾಜರ ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಅದು ಬಿಟ್ರೆ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಜಾಗ ಇದೆ. ಬನ್ನಿ ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ವಿಶ್ರಾಂತಿ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಇದು ನಾರಾಯಣ ಮಹಾರಾಜರ ಸಮಾಧಿಯಾಗಿರುತ್ತೆ. ಇಲ್ಲಿ ಪ್ರತಿ ವರ್ಷ ಆರಾಧನಾ ಮಹೋತ್ಸವದಲ್ಲಿ ಪಂಚಾಮೃತ ಅಭಿಷೇಕ ಜೊತೆ ರುದ್ರಾಭಿಷೇಕ ಆಗಿ ಸಮಾಧಿಯ ಪೂಜೆ ನಡೆಯುತ್ತೆ. ಇದು ತುಂಬಾ ಪ್ರಮುಖವಾದ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ 100 ಜನ ಭಕ್ತಾದಿಗಳು, ವಿಪ್ರರು ಎಲ್ಲ ಸೇರಿ ಈ ಒಂದು ಸಮಾಧಿಗೆ ಅಭಿಷೇಕ ಮತ್ತು ಇತರೆ ಪೂಜೆಗಳಿಗೆ ಇಲ್ಲೆಲ್ಲ ಪಾಲ್ಗೊಳ್ತಾರೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಬನ್ನಿ ಅದನ್ನ ನೋಡೋಣ, ನಿಮಗೂ ಎಲ್ಲ ತೋರಿಸ್ತೀನಿ. माझे सर्व जाओ नाम तुझे राहो, माझे सर्व जाओ नाम तुझे राहो, हाची माझा भाव अंतरीचा, हाची माझा भाव अंतरीचा, माझे सर्व जाओ नाम तुझे राहो, माझे सर्व जाओ नाम तुझे राहो. पतित पावन नाम हे जा
जाईल पतित पावन नाम हे जाईल मग कोण राहील तुझ पाशी मग कोण ನಾರಾಯಣ್ ಮಹಾರಾಜರ ಮತ್ತೊಂದು ತತ್ವ ಗೋ ಸಂರಕ್ಷಣೆ ಮತ್ತು ಗೋ ಸೇವೆ ಆಗಿತ್ತು. ಅವರು ಯಾವಾಗಲೂ ಒಂದು ಮಾತು ಹೇಳೋರಂತೆ, ಗೋ ಇಲ್ಲದೆ ನಾವಿಲ್ಲ, ನಾವಿಲ್ಲದೆ ಗೋ ಇಲ್ಲ ಅಂತ. ಗೋವಿನ ಒಂದು ಉಸಿರಿನಲ್ಲಿ ನಮ್ಮ ಉಸಿರಿದೆ ಅಂತ. ನೀವು ಇಲ್ಲಿ ನೋಡ್ಬೋದು, ತುಂಬ ರೀತಿಯ ಒಂದು ಗೋ ಮತ್ತು ದನ ಕರುಗಳು ಎಲ್ಲ ರೀತಿಯ ಒಂದು ಇದನ್ನು ಕಾಪಾಡ್ತಾ ಇದ್ದಾರೆ. ಈ ಒಂದು ಗೋಶಾಲೆ ಇಲ್ಲಷ್ಟೇ ಅಲ್ಲದೆ ಹೈದರಾಬಾದಲ್ಲಿ ಸಮೇತ ಇದೆ. ತುಂಬ ನೂರಾರು ಶೈಲಿಯ ಗೋಗಳನ್ನು ಅವರು ಕಾಪಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ತುಂಬ ರೀತಿಯ ಗೋಗಳನ್ನ ಕಾಪಾಡೋದಷ್ಟೇ ಅಲ್ಲದೆ ಅದರ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಈ ಸದ್ಗುರು ನಾರಾಯಣ್ ಮಹಾರಾಜರ ಒಂದು ಏನು ತತ್ವನ ಈಗಲೂ ಸಮೇತ ನೋಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೂ ಗೋ ಸಂರಕ್ಷಣೆ ಮಾಡಬೇಕು, ಗೋಗಳನ್ನು ಕಾಪಾಡಬೇಕು, ಗೋ ಸೇವೆ ಮಾಡಬೇಕು ಅಂದರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಸಂಪರ್ಕ ಮಾಡ್ಬೋದು. ಇದಕ್ಕೆ ನೀವು ದನ ಸೇವೆ ಸಮೇತ ಮಾಡ್ಬೋದು. ನಿಮ್ಮ ಕೈಲಿ ಗೋ ಕಾಪಾಡೋಕ್ಕಾಗಿಲ್ಲ, ಗೋ ಸಂರಕ್ಷಣೆ ಮಾಡೋಕ್ಕಾಗ್ತಿಲ್ಲ ಅಂದರೂ ನೀವು ಇದನ್ನು ಒಂದು ಗೋ ಸಂರಕ್ಷಣೆ ಹಾಗೂ ಗೋ ಸೇವೆ ಮಾಡೋರಿಗೆ ಅನ್ನೋದು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಸದ್ಗುರು ನಾರಾಯಣ್ ಮಹಾರಾಜರ ಆಶ್ರಮದ ಪೀಠಾಧಿಪತಿಗಳಾದಂಥ ಪ್ರಭುದತ್ ಮಹಾರಾಜರಿದ್ದಾರೆ. ಇವತ್ತು ನಮಗೆ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಈ ಆಶ್ರಮದ ಬಗ್ಗೆ, ಆರಾಧನೆ ಬಗ್ಗೆ ಕೆಲವೊಂದಿಷ್ಟೆಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಆಷಾಢ ಮಾಸ ಸುಮಾರು ಎಲ್ಲಿಗೂ ಗೊತ್ತು, ಬೇರೆ ಕಾರ್ಯಕ್ರಮ ಇರೋದಿಲ್ಲ. ಮಳೆಗಾಲ, ಆಷಾಢ ಈ ಶುಕ್ಲ ಪಕ್ಷದಲ್ಲಿ, ಶುದ್ಧ ಪಕ್ಷದಲ್ಲಿ ವ್ಯಾಸ ಪೌರ್ಣಿಮಾ, ಗುರು ಪೌರ್ಣಿಮೆ ನಾವು ಪ್ರಪಂಚವ್ಯಾಪ್ತವಾಗಿ ಆಚರಣೆ ಮಾಡ್ತೇವೆ. ಇದು ತಾವು ಬಂದಿರತಕ್ಕಂಥದ್ದು ಸದ್ಗುರು ಸಮರ್ಥ ನಾರಾಯಣ ಆಶ್ರಮ ಅಂತ ಹೆಸರಲ್ಲಿ ಖ್ಯಾತಿ. ಇದು ಸಮರ್ಥ ರಾಮದಾಸ ಪರಂಪರೆ. ಸಮರ್ಥ ರಾಮದಾಸ ಸ್ವಾಮಿಗಳು ಅಂತಂದ್ರೆ 1607 ಅವ್ರ ಜನ್ಮ. ಧರ್ಮ ಸಂಸ್ಥಾಪನಾರ್ಥಾಯ ಸ್ವಾಮಿ ಔರಂಗಜೇಬ್ ಕಾಲ, ಬಹಳ ಕಠೋರ ಪರಿಸ್ಥಿತಿ. ಧರ್ಮ ಸಂಸ್ಥಾಪನಕ್ಕಾಗಿ ಆ ಸೇತು ಹಿಮಾಚಲ ಪರ್ಯಂತ ಅವರು ತಮ್ಮ ಒಂದು ಗಾಢ ಪ್ರಯತ್ನ. ಆ ಚರಿತ್ರೆ ದಾಖಲೆ ಎಲ್ಲರಿಗೂ ಗೊತ್ತು. ಮತ್ತೆ ಶಿವಾಜಿ ಒಬ್ಬನೆಯ ಪರಿಚಯ ಜಾಸ್ತಿ, ಅನಂತ ಕೋಟಿ ಶಿಷ್ಯರನ್ನ ಅವರು ತಯಾರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ಪರಿಚಯ ಇಲ್ಲ. ಅದರಲ್ಲಿ ವಿಶೇಷವಾದ್ದು ಅಂತಂದ್ರೆ ಸಮರ್ಥ ಪರಂಪರೆಯಲ್ಲಿ ಇದು ಒಂದು ಶಾಖೆ. ಇದು ಕಲ್ಯಾಣ ಸ್ವಾಮಿ ಶಾಖೆ ಅಂತಾರೆ. ಇದು ಶ್ರೀ ಕ್ಷೇತ್ರ ಹರಿಹರದಲ್ಲಿ ಸದ್ಗುರು ಸಮರ್ಥ ನಾರಾಯಣ ಆಶ್ರಮ ಅನ್ನೋದನ್ನ ಸಮರ್ಥ ನಾರಾಯಣ ಮಹಾರಾಜರು ಈ ಪೀಠ ಪರಂಪರೆಯಲ್ಲಿ ಸಮರ್ಥ ರಾಮದಾಸಪುರ 11ನೇ ಅವರು. ಇವತ್ತು ತಾವು ನೋಡೋತಕ್ಕಂತ ಎಲ್ಲ ಕಾರ್ಯಕ್ರಮಗಳು, ವೈಭವ, ನಿತ್ಯ ನಡೆಯೋ ಸೇವಾ ಕಾರ್ಯಕ್ರಮಗಳೆಲ್ಲವೂ ಅವು ಕರುಣಾ, ಭಿಕ್ಷ, ಕಟಾಕ್ಷ. ಹಾಗಾಗಿ ಇದು ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕ, ಉತ್ತರ ವಾಹಿನಿ ತುಂಗಭದ್ರ, ಶ್ರೀ ಕ್ಷೇತ್ರ ಹರಿಹರ, ಅಭೇದ್ಯ ಕ್ಷೇತ್ರ. ಅಂದ್ರೆ ಅನಂತ ಕೋಟಿ ಮಾರ್ಗಗಳಿದೆ, ಏನೋ ಅನಂತ ಕೋಟಿ ದೇವತೆ ನಾವು ಅನುಸರಿಸ್ತೀವಿ. ಉಪಾಸನಾ ಪದ್ಧತಿಗಳು, ಸಂಪ್ರದಾಯದ ಪದ್ಧತಿಗಳು ಬೇರೆ ಬೇರೆ. ಆದ್ರೆ ಮಾನಿಯರಿಗೆ ಏನಂತಂದ್ರೆ ಸಂಪ್ರದಾಯ ಭೇದದೊಳಗೆ ಇರೋತಕ್ಕಂಥದ್ದನ್ನ ನೋಡಿ ಅವರಿಗೆ ಬಹುಬಾಧೆ. ಸ್ವಾಮಿಯನ್ನ ಬೇರೆ ಬೇರೆ ತರದ ಪ್ರಾರ್ಥನೆ ಮಾಡಿದ್ರೆ ತೊಂದರೆ ಇಲ್ಲ, ಅದರಲ್ಲಿ ಘರ್ಷಣೆ ಮಾಡೋತಕ್ಕಂಥದ್ದು ಎಂತಾದ್ರೂ ಅಜ್ಞಾನ. ಹಾಗಾಗಿ ಬಹುಶಃ ಪುರಾಣ ಕಾಲದಿಂದಲೂ ನಮ್ಮ ದೃಷ್ಟವಶಾತ್ ಸ್ವಾಮಿ ಇಲ್ಲಿ ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ, ಆ ತರ ಅರ್ಧ ಭಾಗ ಈಶ್ವರ, ಅರ್ಧ ಭಾಗ ವಿಷ್ಣು ಐಕ್ಯ ರೂಪದಲ್ಲಿದ್ದ. ಚೋಳರು, ಕಾಕತೀಯರು, ಹೊಯ್ಸಳರು, ರಾಯಲವಾಡ್ ಅಂದ್ರೆ ಕೃಷ್ಣದೇವರಾಯರು, ಮೈಸೂರು ಮಹಾರಾಜರು, ಬೇರೆ ಬೇರೆ ರಾಜಾಶ್ರದ ಸೇವೆಯನ್ನ ಅಲ್ಲಿ ಅವರು ಉದ್ಧಾರ ಆಗಿದ್ದಾರೆ. ಆ ತರದ ಒಂದು ತೀರ್ಥ ಕ್ಷೇತ್ರ ಇದು ಸ್ವಾಮಿಗಳ ಈ ಹರಿಹರ ಕ್ಷೇತ್ರ. ಇದು ಅದರ ಉತ್ತರ ಭಾಗಕ್ಕೆ ಬರುತ್ತೆ, ಉತ್ತರ ವಾಹಿನಿ.
ಸ್ವಾಮಿಗಳು 100 ವರ್ಷ ಸಮರ್ಥ ನಾರಾಯಣ ಮಹಾರಾಜರವರು 11ನೇ ಅವರು ಮಹನೀಯರು, ಕಾರಣ ಜನ್ಮರು, ಅವತಾರ ಪುರುಷರು, ಮಾರುತಿ ಪುರುಷರು. ಹೌದು, ಸಮರ್ಥ ಛಾಯಾ ಅವರಯ್ಯ. ಯಾಕಂದ್ರೆ ನಮ್ಮೆಲ್ಲರಿಗೂ ಭಾಗವತದಲ್ಲಿ ಹೇಳಿದಾಗೆ ಧರ್ಮಗ್ಲಾನಿ ಆದಾಗೆಲ್ಲನೂ ನಾನು ಬಂದು ಬರ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಸಾಕ್ಷಾತ್ಕಾರ, ಅವರು ಕೊಟ್ಟಿರೋ ಭಿಕ್ಷೆ. ಇವತ್ತು ನಾವು ಅವರ ಆರಾಧನೆ ಅಂದ್ರೆ ಅವರು ಸಂಜೀವಿನಿ ಸಮಾಧಿ ದಿನ ಆಷಾಢ ಶುದ್ಧ ತ್ರಯೋದಶಿ. ಇದು ಪ್ರತಿ ವರ್ಷವೂ 7 ದಿವಸ ಆಚರಣೆ ನಡೆಯುತ್ತೆ. ಆಷಾಢ ಮಾಸದಲ್ಲಿ ನವಮಿಯಿಂದ ಹುಣ್ಣಿಮೆಯವರೆಗೆ ಅಖಂಡ 8 ದಿನ ನಾಮಸ್ಮರಣೆ, ಅಖಂಡ ಪ್ರಸಾದ ಅನ್ನದಾನ, ಅಭಿಷೇಕ ಕಾರ್ಯಕ್ರಮಗಳು, ಯಜ್ಞಾಗಾದಿ ಕೃತುಗಳು, ಹೋಮಗಳು, ಬೇರೆ ಬೇರೆ ತರಹದ ಆಚರಣೆ, ಧರ್ಮಾಚರಣೆ, ಸೇವಾಚರಣೆ ಎಲ್ಲ ನಡೆಯುತ್ತೆ. ಅದೇ ಒಂದು ಉತ್ಸವ ಸಂದರ್ಭ ಇವತ್ತು ತ್ರಯೋದಶಿ ಆರಾಧನೆ ಉತ್ಸವ ಸಂದರ್ಭ. ಹಾಗಾಗಿ ಇವತ್ತು ಸೇರಿಕೊಂಡಿರೋ ಸಾವಿರಾರು ಜನ ಈ ಒಂದು ಸಂದರ್ಭ ಪ್ರಸಾದವನ್ನು ಪಡಿಬೇಕಂತಾನೆ ಬಂದಿರೋದು. ಮಾತುಗಳು ಕೇಳಿ ನನಗೆ ಖುಷಿ ಆಯ್ತು. ಈ ವಿಡಿಯೋ ನೋಡ್ತಾ ಇರೋ ತುಂಬಾ ಜನ ಎಲ್ಲರಿಗೂ ಒಂದು ಮಾಹಿತಿ ಸಿಕ್ಕಿದೆ ಆಶ್ರಮದ ಬಗ್ಗೆ. ಮತ್ತೆ ಮುಂದಿನ ಪೀಳಿಗೆಯವರು ಇದನ್ನ ನಡೆಸ್ಕೊಂಡು ಹೋಗ್ಬೇಕು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು. ಈ ಮೂಲಕ ನಾವು ಹೇಳೋದು ಒಂದು, ನಾವು ಧರ್ಮದಲ್ಲಿ ಮೂಲತೆಯ ಯಾವ ಶಾಂತಿ ಪಾಠ ಹೇಳಿದ್ರು ಸಹ ಗೋ ಬ್ರಹ್ಮಕರ್ಮ ಈ ಎರಡೂ ಹೇಳ್ಕೊಂಡು ಬಂದಿದೆ. ಗೋ ಹಿಂಸೆ ಅದು ಅಷ್ಟು ಇಷ್ಟು ಅಲ್ಲ, ಬಹಳ ವಿಪರೀತಕ್ಕ ಹೋಗಿದೆ. ಮಹಾರಾಜರಂತ ಇದ್ರು, ಅದರ ಉಸಿರು ಜೊತೆ ನಾವು ಅಜಾಗ್ರತೆ ಮಾಡಿದ್ರೆ ಎಲ್ಲ ಉಸಿರು ನಿಂತು ಹೋಗುತ್ತೆ. ಇದು ವಿಜ್ಞಾನ, ಸಂಜ್ಞಾನ, ಯಾವ ಜ್ಞಾನನೋ ಅನ್ಕೋ, ಇದು ಪ್ರಪಂಚ ಅಸ್ತಿತ್ವ ಕಾಪಾಡೋಕೆ ನಾವು ಮಾಡಿಕೊಳ್ಳೋ ಜಾಗೃತಿ. ನಾವೇನೋ ಗೋವು ಕಾಪಾಡ್ತೀವಿ ಅಂತಂದ್ರೆ ಯಾವುದೋ ಒಂದು ಸಂಪ್ರದಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ, ಮತ್ತೊಂದಲ್ಲ. ಇದು ಪ್ರಕೃತಿ ಪೂಜೆ ಅನ್ನೋತಕ್ಕಂಥದ್ದು. ಯಾವ ಪರಮಾತ್ಮ ಗೋವರ್ಧನ ಪೂಜೆ ಹೇಳಿದರು ಆ ತರ ನನಗನ್ಸುತ್ತೆ. ಇವತ್ತು ನಾವೆಲ್ಲರೂ ಯಾವ ಜಗತ್ತಿನಲ್ಲಿ ಮೂಲತಃ ವಿಶೇಷತಃ ಜಂಬೂದ್ವೀಪ ಭಾರತ ದೇಶದೊಳಗೆ ಬಹಳಷ್ಟು ಜನಕ್ಕೆ ಕಲ್ಪನೆನೇ ಇಲ್ಲ. ಒಂದೊಂದು ನೀವು ಹೇಳಿದ್ದು ಆರಾಧನೆ ಸ್ವಾಮಿಗಳ ವಿಷಯ. ಎರಡನೇದು, ನಾವು ದಕ್ಷಿಣ ಭಾರತದೊಳಗೆ ವಿಶೇಷ ನೋಡಿದ್ರೆ ವಿಂಧ್ಯ ದಾಟಿ ನಾವು ಬಂದ್ರೆ ಇವತ್ತು ಭಾಷಾ ಪ್ರಾಂತ್ಯಗಳು ಮಾಡಿಕೊಂಡಿದ್ದೇವೆ. ಮರಾಠಿ, ಒಡಿಯಾ, 2 ತೆಲುಗು ರಾಜ್ಯಗಳು, 1 ಕನ್ನಡ, 1 ತಮಿಳು, 1 ಮಲಯಾಳ. ಇವರಿಗೆ ಮೀರೋ ಸಂಸ್ಕೃತಿ ಯಾವುದೂ ಇಲ್ಲ. ಭಾರತ ದೇಶದಲ್ಲಿ ನೀವು ನೋಡಿದ್ರೆ ತುಲನಾತ್ಮಕವಾಗಿ ಪ್ರಪಂಚ ವ್ಯಾಪ್ತವಾಗಿ ಸತ್ತ ಉಂಟು, ಜ್ಞಾನ ಉಂಟು, ಎಲ್ಲ ಉಂಟು. ವಿಚಿತ್ರ ಏನಂತಂದ್ರೆ ಈ ತರ ಹಿಂಸೆಯಲ್ಲಿ ಸಿಕ್ಕಾಕೊಂಡು ಇದು ವಿಪರೀತ ನಡೆದು ಹೋಗ್ತಾ ಇದೆ ಅಂತ ಯಾರಿಗೂ ಕಲ್ಪನೆ ಇಲ್ಲ. ನಮ್ಮ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದಕ್ಕಂತ ಕಲ್ಪನೆನೂ ಇಲ್ಲ. ಅದಕ್ಕೆ ಗುರುಗಳು ಇಲ್ಲಿ ವಿಶೇಷವಾಗಿ ಬ್ರಿಟಿಷರ ಕಾಲ ನಂತರ ಗೋ ದೇವಸ್ಥಾನದ ಸ್ಥಾಪನೆ ಮಾಡಿದ್ದಾರೆ. ಇನ್ನೊಂದು, ನಿಮ್ಮ ಅದೃಷ್ಟ ಕರ್ನಾಟಕದಲ್ಲಿ ಏನಂತಂದ್ರೆ ಅನಾದಿ ಕಾಲದಿಂದ ಬಂದಿರೋದಕ್ಕಂಥದ್ದು ಸಂಸ್ಕೃತಿಯಲ್ಲಿ ನಂದೀಶ್ವರ ಪೂಜೆ ಇದು ಬಸವಣ್ಣನ ರಾಜ್ಯ. ಒಂದು ಕಡೆ ಕೋಟ್ಯಾಂತರ ದೇವಸ್ಥಾನದಲ್ಲಿ ಉಪಾಸನಾ ಅನುಷ್ಠಾನ ದೇವತೆಯೇನೇ ಅವನು, ಇನ್ನೊಂದು ಕಡೆ ರೈಲ್ವೆ ಹಳಿಗೋ ಅಲ್ಲೋ ಪುತ್ತಿಗೆ ಕೊಯ್ತು. ನಮ್ಮಂತರ ಅದು ಬಂದ ಜೀವನ ಇನ್ನೊಂದಿಲ್ಲ. ಆದ್ರೆ ಈಗ ಇಂಗ್ಲಿಷ್ ಪದದೊಳಗೆ ಎಲ್ರೂ ಅದರಿಂದ ಆಗೋ ಲಾಭಗಳು, ಹಸುವಿನ ಹಾಲು, ಔಷಧಿ ತತ್ವ, ನಾವು ಪಂಚಗವ್ಯ ಅಂತ ಹೇಳಿ ಯಾರಿಗೂ ಅರ್ಥ ಆಗ್ಲಿಲ್ಲ. ಹಾಗೆ ಇವತ್ತು ಇಂಗ್ಲಿಷ್ ಪದದೊಳಗೆ ಆರ್ಗ್ಯಾನಿಕ್, ಗ್ರೀನ್ ಎನರ್ಜಿ, ಬಯೋ, ಈ ಪರಿಸರ ಪ್ರಾಂತವು ಅಥವಾ ಪ್ರಕೃತಿಯಿಂದ ಕಾಪಾಡೋದಕ್ಕಂತ ದಿನಾ ಪ್ರಪಂಚದೊಳಗೆ ಎಲ್ಲೋ ಒಂದು ಸೆಮಿನಾರು, ಸಿಂಪೋಸಿಯಂ ನಡೀತಾ. ಹಾಗಾಗಿ ನನಗೇನನ್ಸುತ್ತೆ, ಈ ಸಂಸ್ಕೃತಿಯಲ್ಲಿ ಮಹನೀಯರು ಹಾಕಿಕೊಟ್ಟಿರೋ ಪಾಯಿ ಅದನ್ನ ಅನುಸರಿಸ್ತಾ ಇಲ್ಲ. ನಾವು ಇದ್ದು ಸಹ ಈ ಜಾಗೃತಿ ಬರಬೇಕು ಅನ್ನೋತಕ್ಕಂಥ. ಇಲ್ಲಿ ಗೋಶಾಲೆ ಇದೆ, ಸುಮಾರು ಹರಿಹರ ಆಶ್ರಮದೊಳಗೆ ಒಂದು ಇನ್ನೂರಿದೆ. ಹೈದರಾಬಾದ್ ಇನ್ನೊಂದು ಆಶ್ರಮ ಸ್ವಾಮಿಗಳಿಗೆ ಸುಮಾರು ಇವತ್ತು 8,000ಕ್ಕೂ ಹೆಚ್ಚು ದಿನನಿತ್ಯವೂ ಈ ಹೈವೇನಲ್ಲಿ
ಅದನ್ನ ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಿ ಅದು ತಡಿಬೇಕಾಗಿದೆ. ಯಾಕಂದ್ರೆ ನಾಳೆ ಜೀವ ಕಾಣೋದೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದಿದೆ. ಸಿಟಿ ಮಾಯಾನಗರ ಮಧ್ಯದಲ್ಲಿ ಗೋಶಾಲೆಯಲ್ಲಿ ಗೋವು ಕಾಣುತ್ತೆ. ಎಲ್ಲಿ ಹಳ್ಳಿ ಪ್ರಾಂತದಲ್ಲೋ ಅಥವಾ ತಾಲೂಕಾ ತಹಸೀಲದಲ್ಲೋ ಮಂಡಲದಲ್ಲಿ ನಾವು ಕಾಡಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ರೈತಾಪಿ ಜನನೂ ಅಧೈರ್ಯ. ಕಾರಣ ಎಷ್ಟೋ ಇರಬಹುದು. ಮಹಾರಾಜರಲ್ಲಿದ್ದಾರೆ. ಇವತ್ತು ಎಲ್ಲದಕ್ಕೂ ಶ್ರೇಯಸ್ಸು ಕೋರಿ ನಾವು ಏನ್ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆ, ಯಾವುದೇ ಇರಬಹುದು ವಿಷಯ, ಅದು ಪ್ರಾರಂಭವೇ ಗೋವಿಂದ ಆಗುತ್ತೆ ಅನ್ನೋದೇ ನಮ್ಮ ಸಂಸ್ಕೃತಿ. ಎಲ್ಲರೂ ಜವಾಬ್ದಾರಿ. ಈ ಮೂಲಕ ಇದೇನ್ ನೀವು ಬ್ಲಾಗ್ ಮಾಡ್ತಾ ಇದ್ದೀರಿ, ಅದ್ರ ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋ ಪ್ರಾರ್ಥನೆ ಏನು ಅಂತಂದ್ರೆ, ಎಲ್ಲರೂ ಸಹ ಆದಷ್ಟು ಮಟ್ಟಿಗೆ ಇದರ ವಿಷಯನ ತಿಳ್ಕೊಂಡು ಎಲ್ಲೆಲ್ಲಿ ಕಾಪಾಡೋತಕ್ಕಂಥದ್ದು. ಇನ್ನೊಂದು ಬಹುಶಃ ತಪ್ಪು ಕಲ್ಪನೆಯಲ್ಲಿ ಬರುತ್ತೆ ಅಂತಂದ್ರೆ, ಗೋಶಾಲೆ ಅಂದ್ರೆ ಡೈರಿ ಫಾರ್ಮ್ ಅನ್ಕೊಳ್ತಾ ಇದ್ದಾರೆ. ಸ್ವತಂತ್ರ ಬರೋ ಕಾಲಕ್ಕೆ ಜನಸಮೂಹ ಸುಮಾರು 15-20 ಕೋಟಿ. ಗೋವುಗಳ ಸಂಖ್ಯೆ ಇವತ್ತು ಮನುಷ್ಯರು ಎಷ್ಟೇ ಆಗಿದಾರಲ್ವಾ, 125, 140, 100 ಏನೇನೋ ಸಂಖ್ಯೆ ಹೇಳ್ತಾರೆ. ಅದು ಈ 75 ವರ್ಷದಲ್ಲಿ ರಿವರ್ಸ್ ಆಗ್ಬಿಟ್ಟಿದೆ. ಅದು ಯಾರಿಗೂ ಒಳ್ಳೇದಲ್ಲ. ಇವತ್ತು ನಾವು ಮಾಡೋದಕ್ಕಂತ ಈ ಕಾರ್ಯಕ್ರಮವು ಜಗತ್ ಕಲ್ಯಾಣಾರ್ಥ ಅಂದಾಗ ಈ ವಿಷಯವನ್ನ ಎಲ್ಲರಲ್ಲೂ ಪ್ರಾರ್ಥನೆ. ಹೆಚ್ಚಿನ ಮಾಹಿತಿಗೋಸ್ಕರ ಭಕ್ತ ಸಮೂಹ ಆಶ್ರಮ ಸಂಪರ್ಕ ಮಾಡಬಹುದು. ಅದರ ಮೂಲತಃ ಇವತ್ತು ಎಲ್ರಿಗೂ ಮಹನೀಯರು, ಮಹಾತ್ಮರು, ಕಾರಣ ಜನರು ಎಲ್ಲರಿಗೂ ಸಾರ್ವಜನಿಕ ಜನರಿಗೆ ಒಂದು ಬಾಧೆ ಏನಂದ್ರೆ, ಈ ಹಿಂಸೆ ಯಾವ ತರ ತಡಿಬೇಕು, ನಿಲ್ಬೇಕು. ಸರ್ಕಾರವೂ ಇದನ್ನ ಬಹಳ ಗಟ್ಟಿಯಾಗಿ ನಿಲ್ಬೇಕು. ಸಮಾಜವು, ರೈತರು ಎಲ್ಲರೂ ನಿಂತ್ಕೊಂಡು ಇದನ್ನ ಭದ್ರ ಮಾಡೋದಕ್ಕಂತ ಒಂದು ಪ್ರಯತ್ನ ಗಾಢವಾಗಿ ಒಂದು ಕ್ರಾಂತಿಯಂತೆ ನಡಿಬೇಕು ಅಂತ ಹೇಳಿ ಪ್ರಾರ್ಥನೆ. ಎಲ್ರಿಗೂ ಸ್ವಾಮಿ. ಈ ವಿಶ್ವಾವಸು ನಾಮ ಸಂವತ್ಸರ ಸ್ವಲ್ಪ ವಿಚಿತ್ರವಾಗಿ ಪ್ರಾರಂಭ ಆಯಿತು, ಹೌದಾ? ರಕ್ತಪಾತ, ಮಾರಣ ಹೋಮ, ಪ್ರಕೃತಿ ವಿಕೋಪ, ಇನ್ನೊಂದು. ಆದ್ರೆ ಆ ಪರಮಾತ್ಮ ರಾಮನ್ನ ಪ್ರಾರ್ಥನೆ ಮಾಡ್ತಾರೆ, ಎಲ್ರಿಗೂ ದೀರ್ಘಾಯುವನ್ನ ಕೊಡ್ಲಿ, ಎಲ್ಲರಲ್ಲೂ ಅವನ ಕರುಣಾದೃಷ್ಟಿ, ಎಲ್ಲರಿಗೂ ಅವನು ಕೃಪೆ ಮಾಡಿ ಒಳ್ಳೆ ಬಾಳನ್ನ, ಒಳ್ಳೆ ಭವಿಷ್ಯತ್ತನ್ನ ಅವನು ಕೊಡ್ಲಿ, ಎಲ್ಲವೂ ಸಸ್ಯಶ್ಯಾಮಲವಾಗ್ಲಿ, ಎಲ್ರಿಗೂ ಶಾಂತಿ ಕೊಡ್ಲಿ ಅಂತ ಹೇಳಿ ಗುರುಚರಣಾರವಿಂದಲೇ ಗುರುಪೌರ್ಣಿಮೆ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿದ. ನೀವು ಮಾಡೋ ಪ್ರಯತ್ನ ಅದು ಅಕ್ಷಯವಾಗಿ ಅಂತ ಹೇಳಿ ನಾನು ಕೇಳ್ಕೊಂಡು ಆಶೀರ್ವಾದ. ಜಯ ಜಯ ರಘುವೀರ